ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ದಿನಾಂಕ 1/2/2025 ಬೆಳಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಮಾನ್ಯ ಹೆಚ್ಚುವರಿ ಎಸ್ಪಿ ಶ್ರೀ ಶಂಕರ್ ಮಾರ್ಯಾಳ್ ಹಾಗೂ ಎಸ್ಪಿ ಶ್ರೀ ರಾಮನಗೌಡ ಹಟ್ಟಿರವರ ಮಾರ್ಗದರ್ಶನದಲ್ಲಿ ಶ್ರೀ ಸುನಿಲ್ ಕಾಂಬಳೆ, ಡಿಎಸ್ಪಿ ಸಿಇಎನ್ ಶ್ರೀ ಮಲ್ಲಯ್ಯ ಮಠಪತಿ, ಸಿಪಿಐ ಗೋಲ್ಗುಂಬಜ್ ಶ್ರೀ ರಮೇಶ್ ಆವ್ಜಿ, ಪಿಐ ಸಿಇಎನ್ ಶ್ರೀ ಪ್ರದೀಪ್ ತಳಕೇರಿ, ಪಿಐ ಗಾಂಧಿ ಚೌಕ್ರವರ ನೇತೃತ್ವದಲ್ಲಿ ಗೋಲ್ಗುಂಬಜ್ ಪಿಎಸ್ಐ ಶ್ರೀ ಎಂಡಿ ಘೋರಿ, ಶ್ರೀಮತಿ ಎಚ್ಡಿ ವಾಲಿಕಾರ್ ಹಾಗೂ ಸಿಬ್ಬಂದಿ, ಪಿಎಸ್ಐ ಆದರ್ಶ್ ನಗರ್ ಶ್ರೀ ಸೀತಾರಾಮ್ ಲಮಾಣಿ ಹಾಗೂ ಸಿಬ್ಬಂದಿ, ಜಲ್ನಗರ್ ಪೊಲೀಸ್ ಠಾಣೆಯ ಸಿಬ್ಬಂದಿ, ಎಪಿಎಂಸಿ ಪೊಲೀಸ್ ಠಾಣೆಯ ಸಿಬ್ಬಂದಿ, ಸಿಇಎನ್ ಪೊಲೀಸ್ ಠಾಣೆಯ ಸಿಬ್ಬಂದಿ, ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರೊಂದಿಗೆ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಸರಹದ್ದಿನ ಹರನ್ ಶಿಕಾರಿ ಕಾಲನಿಯಲ್ಲಿ ದಾಳಿ ನಡೆಸಿ ಅನಧಿಕೃತವಾಗಿ ಗಾಂಜಾ ವಶದಲ್ಲಿಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ ಆರೋಪಿತರಾದ ಆನಂದ್ ಚವಾಣ್, ರಿಯಾಜ್ ನರ್ಸಣಗಿ ಇವರಿಂದ 600 ಗ್ರಾಂದಷ್ಟು ಗಾಂಜಾ, 60,000 ಕಿಮ್ಮತ್ತಿನ ಗಾಂಜಾವನ್ನು ವಶಪಡಿಸಿಕೊಂಡಿದ್ದು, ಅಲ್ಲದೆ ವಾಸು ಚವಾಣ್ ಈತನಿಂದ 110 ಲೀಟರ್ ನಷ್ಟು ಕಳ್ಳ ಬಟ್ಟಿ ಸಾರಾಯಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।